ನೋಡಿ, ಇದು ಲಾಸ್ಟ್ ಆರತಿ ಮುತ್ಯಾಲಮ್ಮಗೆ ಮಾಡ್ತಾ ಇರೋದು. ನಾವು ಆರತಿಗೆ ತೊಗೊಂಡೋಗೋದಕ್ಕೆಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿ ನಮಸ್ಕಾರ ಎಲ್ಲ ಮಾಡ್ಕೋತಾ ಇದ್ದೀವಿ. ನೋಡಿ, ಈ ಕಡೆ ಒಂದು ಆರತಿ ಮಾಡಿದ್ದು, ಇದು ನಾವು ಮನೇಲಿ ಮಾಡಿದ್ದು, ಇದು ನಮ್ಮಮ್ಮ ಮಾಡಿದ್ದು. ಅದು ಬಂದುಬಿಟ್ಟು ಸಂಜು ಅಣ್ಣ ಮಾಡಿರೋದು ಡೆಕೋರೇಷನ್ ಫುಲ್ಲು. ನೋಡಿ, ನಾವೆಲ್ಲ ದೀಪ ಎಲ್ಲ ಊದ್ಕಡ್ಡಿ ಬೆಳಗ್ತಾ ಇದ್ವಿ. ಈ ಆರತಿ ಸ್ಪೆಷಲ್ ಏನು ಅಂದರೆ ಫೇಸ್ ಎಲ್ಲ ಫುಲ್ ಹ್ಯಾಂಡ್ ಮೇಡ್ ಮಾಡಿರೋದು. ಕಿರೀಟ ಕೂಡ ಓನ್ ಸ್ಟೋನ್ಸಿಂದ ಎಲ್ಲ ಡೆಕೋರೇಷನ್ ಮಾಡಿರೋದು. ನೋಡಿ, ಇಲ್ಲಿ ಸಂಜು ಅಣ್ಣ ಇದ್ದಾರಲ್ವ, ಅವರೇ ಮಾಡಿರೋದು. ನಿಮಗೂ ಈ ಥರ ಆರತಿ ಏನಾದರೂ ಬೇಕು ಅನಿಸಿದರೆ ಕಮೆಂಟ್ ಮಾಡಿ. ನೀವು ಒಂದು ವೀಕು 15 ಡೇಸ್ ಮುಂಚೆನೇ ಹೇಳಿದ್ರೆ ಈ ಥರ ಆರತಿನೆಲ್ಲ ಪ್ರಿಪೇರ್ ಮಾಡಿಕೊಡ್ತಾರೆ ಅಣ್ಣನೇ. ನಿಮ್ಗೆ ಯಾವ ಥರ ಡಿಸೈನ್ ಬೇಕಾದರೂ ಆ ಥರ ಮಾಡಿಕೊಡ್ತಾರೆ. ಇದು ಮಾತ್ರ ಈ ಆರತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಮನೇಲಿ ಎಲ್ಲ ಒಟ್ಟಿಗೆ ಪೂಜೆ ಮಾಡಿ ಈಗ ಪೂಜೆ ಮಾಡ್ತಿದ್ದಾರಲ್ವ, ಇವರೇ ಅಣ್ಣ, ಸಂಜು ಅಣ್ಣ ರೆಡಿ ಮಾಡಿರೋದು. ಪೂಜೆ ಮಾಡಿಬಿಟ್ಟು ಕೆಳಗಡೆ ತಮಟೆಯವರೆಲ್ಲ ಬಂದು ಹೊಡಿತಾ ಇದ್ದಾರೆ. ಇವು ನಮಸ್ಕಾರ ಕೆಲವೊಂದು 4-5 ಆರತಿ ಬರುತ್ತೆ. ಆ ಆರತಿ ಬರೋವರೆಗೂ ನಮ್ಮನ್ನ ಇಲ್ಲಿ ಸ್ಟಾಪ್ ಮಾಡಿರ್ತಾರೆ. ಆರತಿಗಳು ಬಂದಮೇಲೆ ಒಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಜೊತೆಯಲ್ಲಿ.
ಫೋಟೋಸ್ ತೊಗೋತಾ ಇದ್ದಾರೆ. ಸಂಜು ಅಣ್ಣ ಮತ್ತು ಜ್ಯೋತಿ ಆಂಟಿ ಮತ್ತು ಕವಿತಾ ಆಂಟಿ ಎಲ್ಲರೂ ಫೋಟೋ ತೊಗೋತಾ ಇದ್ದಾರೆ ಅಲ್ಲಿ ನೋಡಿ. ಎಲ್ಲ ಆರತಿಗಳು ಹಿಂಗೆ ಸ್ಟಾಪ್ ಮಾಡಿದ್ದಾರೆ. ಇನ್ನು ಆ ಕಡೆ ನಾವು ನಿಂತಿದ್ವಲ್ಲ ಆಪೋಸಿಟ್ ರೋಡಿಂದ ಆರತಿಗಳು ಇನ್ನೂ ಬರಬೇಕಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟುಗಡೆ ನಾವು ಫೋಟೋಸ್ ಎಲ್ಲರೂ ಫ್ಯಾಮಿಲಿ ಫೋಟೋಸ್ ಎಲ್ಲರೂ ತೊಗೋತಾ ಇದ್ವಿ ನೋಡಿ. ಎಲ್ಲರೂ ತೊಗೋತಾ ಇದ್ವಿ. ಇದರಲ್ಲಿ ಅಮ್ಮ ಮಾತ್ರ ಬಂದಿರಲಿಲ್ಲ. ಅದರಲ್ಲಿ ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿ ಎಲ್ಲರೂ ಊಟಕ್ಕೆ ಬಡಿಸ್ತಾಯಿದ್ರು, ಆದ್ದರಿಂದ ಅವ್ರು ಬಂದಿರಲಿಲ್ಲ. ಇಲ್ಲಿ ಸ್ವಾತಿ ಅಕ್ಕ ನಾನು ಮನು ತೊಗೋತಾ ಇದ್ದೀವಿ ಫೋಟೋಸು. ಇಲ್ಲಿ ನಾನು ಸ್ವಲ್ಪ ಪರವಾಗಿಲ್ಲ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ ಆರತಿ ಎತ್ಕೊಂಡು. ನಾನು ಅರ್ಪಿತಾ ಫೋಟೋಸ್ ತೊಗೊಂಡ್ವಿ ಇಲ್ಲಿ. ಅರ್ಪಿತಾ ಚೆನ್ನಾಗಿ ಆರತಿನೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಅರ್ಪಿತಾ ಕವಿತಾ ಗಾಳಿ ಬರ್ತಿತ್ತಲ್ಲ, ವಾಲ ಥರ ಫೀಲ್ ಆಗ್ತಿತ್ತು. ಇದರಲ್ಲಿ ಆರತಿನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದು ಅರ್ಪಿತಾ ಮತ್ತು ಜ್ಯೋತಿ ಆಂಟಿ ತುಂಬಾ ಚೆನ್ನಾಗಿ ಎತ್ಕೊಂಡಿದ್ರು. ಸ್ವಲ್ಪ ದೂರ ಕವಿತಾ ಆಂಟಿ ಕೂಡ ತೊಗೊಂಡಿದ್ರು, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ನೋಡಿ. ನಾವಿಲ್ಲಿ ಸ್ವಲ್ಪ ಒಂದು 5-10 ಮಿನಿಟ್ಸ್ ಇಲ್ಲಿ ಕೂಡ ಸ್ಟಾಪ್ ಮಾಡಿದ್ರು ನಮ್ಮನ್ನ. ಇನ್ನು ಆ ಕಡೆ ರೋಡಿಂದ ಸ್ವಲ್ಪ ಆರತಿಗಳು ಬರಬೇಕಿತ್ತು, ಅದರಿಂದ ಸ್ಟಾಪ್ ಮಾಡಿ ಮತ್ತೆ ಹಿಂದೆನೇ ಬಂದುಬಿಟ್ವಿ ನಾವಿಲ್ಲಿ ನೋಡಿ. ಇಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ಅಣ್ಣಮ್ಮ ಮತ್ತು ಮುತ್ಯಾಲಮ್ಮ ದೇವರು ಕೂರಿಸಿದ್ದಾರೆ ಇಲ್ಲಿ. ನಾವು ಈ ಸ್ಟೇಜ್ ಮೇಲೆ ಎಲ್ಲ ಆರತಿಗಳ್ನು ತಂದುಬಿಟ್ಟು ಒಟ್ಟಿಗೆ ಇಡಬೇಕಿಲ್ಲಿ ನೋಡಿ. ಸಂಜು ಅಣ್ಣನೇ ಆರತಿನ ತೊಗೊಂಡು ನೀಟಾಗಿ ಒಂದು ಸೈಡ್ ಇಡ್ತಾ ಇದ್ದಾರೆ. ಆರತಿನ ನೋಡ್ತಾ ಇದ್ರೆ ಒಂದು ದೇವಿನೇ ಒಂದು ಕೂತಿರೋ ಥರ ಒಂದು ವಿಗ್ರಹ ಥರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನಾವೆಲ್ಲ ಆರತಿ ಎಲ್ಲ ಇಟ್ಕೊಂಡು ನಾನು ದೊಡ್ಡಮ್ಮ ಇಲ್ಲೆಲ್ಲ ಎಲ್ಲ ಆರತಿಗಳನ್ನೆಲ್ಲ ಒಟ್ಟಿಗೆ ತಂದು ಸರಿ. ನಮ್ಮ ಆರತಿನ ಚೆನ್ನಾಗಿ ಇನ್ನೂ ತುಂಬ ಆರತಿಗಳು ಬರಬೇಕಿತ್ತು. ಆರತಿಗಳು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ವಿ. ಜೋಡಿಸಿದ್ದಾರೆ ಕಡಿಮೆ ಇದ್ದಾವೆ. ಇಲ್ಲಿ ಬೇಕಾದಷ್ಟು ಮನೆಯವರು ಬರಬೇಕು. ಹಲೋ, ಈಗ ಈ ಕಡೆ ಮೇಲ್ಗಡೆ ಮನೆಯವರು ಯಾರು ಬಂದಿಲ್ಲ. ಇದು ಹಾಕಿ ಬರೋದಿದ್ದಾವೆ. ಹೋಗಿ ಕುತ್ಕೊಂಡ್ರಲ್ಲ ದಯವಿಟ್ಟು. ಆ ವಾದ್ಯಗಳನ್ನ ವಾಪಸ್ ಮಾಡ್ತಾರೆ. ಮೇಲ್ಗಡೆ ಈ ಕಡೆಯಿಂದ ಮನೆಯಲ್ಲ ಬಂದಿದ್ದ, ಈ ಕಡೆ ಮೇಲ್ಗಡೆಯಿಂದ ವಾದ್ಯ ಮನೆಯ ಆಚೆಗಳು
ಬರ್ತಾವೆ ವಾದ್ಯಾದ್ರೆ ಆಚೆಗಳಿಲ್ಲ ದಯವಿಟ್ಟು ಬೇಗ ಬರಬೇಕು ಈ ಬಲಗಡೆ ಬರ್ತಾ ಇದ್ದಾವೆ